ಸರಿಸುಮಾರು 2:30 ಗಂಟೆಗೆ 2:25ರಿಂದ 2:30 ಸಮಯದ ಹೊತ್ತಿಗೆ ನಾನು ಇಲ್ಲಿ ಮಂಗಳೂರಿನಲ್ಲಿರ್ತಕ್ಕಂಥ ಏನು ಜೈಲಿನ ಈ ಜೈಲ್ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಇಬ್ಬರು ಟೂ ವೀಲರಲ್ಲಿ ನನ್ನ ಗಾಡಿಯ ಮುಂಭಾಗದಲ್ಲೇ ಎರಡು ಪೊಟ್ಟಣವನ್ನು ಅಂದರೆ ಚಿಕ್ಕದಲ್ಲ ದೊಡ್ಡ ಗಾತ್ರದ ಎರಡು ಪೊಟ್ಟಣವನ್ನು ಹೊರಗಿನಿಂದ ಒಳಗೆ ಕಂಪೌಂಡ್ನ ಒಳಗಡೆ ಬಿಸಾಡಿದಾಗ ಒಂದು ಸಲ ಅದು ಕೆಳಗೆ ಬಿತ್ತು, ಇನ್ನೊಂದು ಸಲ ಪುನಃ ಹೆಕ್ಕಿ ಒಟ್ಟಿಗೆ 3 ಸಲ ಅವರು ಬಿಸಾಡಿದ್ದಾರೆ. ಬಿಸಾಡಿದಂಥ ಸಂದರ್ಭದಲ್ಲಿ ನಾನು ಅವರು ಅಂದರೆ ಹೆದರಿಕೊಂಡೇ ಬಿಸಾಡಿದ್ರು. ಆಮೇಲೆ ಅವರು ಓಡಿ ಹೋದರು ಸ್ಕೂಟರಲ್ಲಿ, ಟೂ ವೀಲರಲ್ಲಿ ಇದ್ದರು. ಆ ಟೂ ವೀಲರಲ್ಲಿ ನನ್ನ ಫೋಟೋ ತೆಗೆಯುವಂತ ಹೇಳಿದರೆ ಆ ಟೂ ವೀಲರಲ್ಲಿ ಯಾವುದೇ ನಂಬರ್ ಪ್ಲೇಟ್ ಇಲ್ಲ. ಅಂದರೆ ನಂಬರ್ ಪ್ಲೇಟ್ ಇತ್ತು, ಅದರಲ್ಲಿ ನಂಬರ್ ಇರಲಿಲ್ಲ, ಖಾಲಿ ಪ್ಲೇಟ್ ಮಾತ್ರ ಇಟ್ಟಿದ್ದಾರೆ, ವೈಟ್ ಕಲರ್ ಇದ್ದು. ಸೊ ಯಾವುದೇ ಪ್ಲೇಟ್, ನಾನು ಮತ್ತೆ ಸಹ ಅವರನ್ನು ಓವರ್ಟೇಕ್ ಮಾಡಿಕೊಂಡು ಅವರನ್ನು ಚೇಸ್ ಮಾಡ್ಕೊಂಡು ನಾನು ಎದುರುಗಡೆ ಹೋದೆ, ಮುಂದೆ ಹೋದಾಗ ಬಹುಶಃ ಏನೇ ಇರ್ಬೋದು, ಬಾಂಬ ಅಥವಾ ಗಾಂಜಾನ ಏನು ಅಂತ ಯಾರಿಗೆ ಗೊತ್ತು. ಸೊ ಹಾಗಿರುವಾಗ ನಾನು ಅವರನ್ನು ಓಡಿಸ್ಕೊಂಡು ಹೋದಾಗ ಬಹುಶಃ ನಾನು ಇನೋವಾ ಕಾರಲ್ಲಿದ್ದೆ. ಸೊ ನನಗೆ ಮತ್ತು ಅವರು ಟೂ ವೀಲರಲ್ಲಿದ್ದು, ಅವರು ಓಣಿಯಲ್ಲಿ ಎಲ್ಲೆಲ್ಲೋ ಓಡಿ ಆಯಿತು. ಆದಷ್ಟು ನಾನು ಅವರನ್ನು ಹಿಂಬಾಲಿಸಿಕೊಂಡು ಹೋದಾಗ ನನಗೆ ಅವ್ರು ಸಿಗಲಿಲ್ಲ. ಸೊ ಅವರು ಹೋಗಿ ಆಯಿತು. ಹೋದ ಕೂಡಲೇ ನಾನು ವಾಪಸ್ ಇದೇ ಜಾಗಕ್ಕೆ ಬಂದಾಗ ಏನು ಅಂತ ಹೇಳಿದರೆ, ಬಹುಶಃ ಇಲ್ಲಿಯ ಒಬ್ಬರು ಪೊಲೀಸ್ ಇಲಾಖೆಯಿಂದ ಒಬ್ಬರು ಪೊಲೀಸ್ ಕೂಡ ಹೊರಗಡೆ ಇದ್ದಾರೆ. ನಾನು ಅವ್ರ ಹತ್ರ ಕೇಳಿದೆ, ನೀವು ಎಷ್ಟೊತ್ತಿಂದ ಇಲ್ಲಿ ಕೂತಿದ್ದೀರಂತ. ಆಗ ಅವರು ಹೇಳಿದ್ರು, ನಾನು 1:30 ಗಂಟೆಯಿಂದ ಕೂತಿದ್ದೇನೆ ಅಂತ. ಆಗ ನಾನು ಕೇಳಿದೆ, ಈಗ ನಿಮ್ಗೊಂದು 5 ನಿಮಿಷದ ಹಿಂದೆ ಇಲ್ಲಿಂದ ಬಿಸಾಡಿದ್ರಲ್ಲ, ನೀವು ನೋಡಲಿ. ಅವ್ರು ಹೇಳ್ತಾರೆ, ಇಲ್ಲ ನಾನು ನೋಡಲಿಲ್ಲ ಅಂತ ಹೇಳ್ತಾರೆ. ಇದು ಎಂತ ಅಂತ ನನಗೆ ಅರ್ಥ ಆಗಿದೆ. ಯಾಕಂತೇಳಿ ಇದೇ ಸೇಮ್ ಇನ್ಸಿಡೆಂಟ್ ನಾನು ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಆಗಿದ್ದಂಥ ಸಂದರ್ಭದಲ್ಲಿ ಬಹುಶಃ 2017ರಲ್ಲಿ ಸೇಮ್ ಇನ್ಸಿಡೆಂಟ್ ಆಗಿದೆ. ಇದೇ ರೀತಿಯನ್ನು ಒಳಗಡೆ ಆವಾಗ ಚಂದ್ರಶೇಖರ್ ಕಮಿಷನರ್ ಇದ್ದರು. ಸೊ ಆವಾಗ ನಾನು ಇದನ್ನು ಹೇಳಿದೆ, ಇದೇನು ಅಂತ ಹೇಳಿದೆ ನಿರಂತರ. ಆವಾಗ ಅವರು ಹೌದು ಅದು ಅದರಲ್ಲಿ ಗಾಂಜಾ ಅಮಲು ಪದಾರ್ಥ ಇತ್ತು ಅಂತೇಳಿ ಅವರು ಒಪ್ಕೊಂಡ್ರು. ಯಾಕಂತ ಹೇಳಿದರೆ ಈಗ ಅವರು ಸಹ ಹಾಗೆ ಒಳಗಡೆ ಏನು ಅದರಲ್ಲಿ CCTV ಫುಟೇಜಲ್ಲಿ ರೆಕಾರ್ಡ್ ಆಗಿದೆ, ಇಬ್ಬರು ಬಿಸಾಡಿದ್ದು ಹೌದು ಅಂತೇಳಿ ಅವರು ಒಪ್ಪಿಕೊಂಡಿದ್ದಾರೆ. ಅದರ ಹಿಂದುಗಡೆ ನನ್ನ ಕಾರ್ ಇತ್ತು ಅಂತೇಳಿ ಕೂಡ ಒಪ್ಪಿಕೊಂಡಿದ್ದಾರೆ. ಈಗ ಏನು ಅಂತ ಹೇಳಿದರೆ ಬಹುಶಃ ನಾವು ಸಾರ್ವಜನಿಕವಾಗಿ ಇದನ್ನು ನಾವು ಅಥವಾ ನಮಗೇನು ಅಂತ ಹೇಳಿದರೆ ಎಲ್ಲರೂ ಯಾರೇ ಆಗ್ತಿದ್ರು ಈಗ ಸೀದಾ ಹೋಗ್ತಿದ್ರು, ನಮಗೆ ಯಾಕೆ ಬೇಕು ಅಂತ. ಇದು ನನಗೆ ಹಿಂದೊಮ್ಮೆ ಅನುಭವ ಆದಿದ್ದರಿಂದ ನಾನು ಸ್ವಲ್ಪ ಅಲರ್ಟ್ ಆದೆ. ಇದೇ ಇರಬೇಕು, ಪುನಃ ನಾನು ನಿಲ್ಲಿಸಿ ಅವರನ್ನು ಓಡಿಸಿಕೊಂಡು ಬಂದು ಇದು ಸಾಮಾನ್ಯ ಜನರು ಇಲ್ಲಿ ಹೋಗ್ತಾ ಬರ್ತಾ ಇರ್ತಾರೆ, ಯಾರು ಅಷ್ಟು ಅದನ್ನು ಮೈಂಡ್ ಮಾಡೋದಿಲ್ಲ. ಆದರೆ ಇದು ಇಲಾಖೆಯವರಿಗೆ ಗೊತ್ತಿದ್ದು, ಸರ್ಕಾರಕ್ಕೆ ಗೊತ್ತಿದ್ದೇ ಈ ರೀತಿ ನಡೀತಾ ಇದೆ ಅಂತ ಹೇಳಿದರೆ, ಇಲ್ಲಿ ಯಾರೋ ಒಬ್ಬರು ಸಾರ್ವಜನಿಕರು ಏನೋ ಒಂದು ಲೈಸೆನ್ಸ್ ಇಲ್ಲ, ನಂಬರ್ ಪ್ಲೇಟ್ ಇಲ್ಲದೆ ಅದು ಹಾಕಿದ್ರು, ಆ ರೀತಿ ನಂಬರ್ ಪ್ಲೇಟ್ ಹಾಕಿದ್ರು, ಈ ರೀತಿ ಹಾಕಿದ್ರು, ಟಿಂಟ್ ಹಾಕಿದ್ರು, ಅದು ಇದು ಅಂತ ಹೇಳ್ಕೊಂಡು ಈ ಪೊಲೀಸ್ ಇಲಾಖೆಯವರು ಅವರನ್ನು ಅಡ್ಡ ಹಾಕಿ ನಿಲ್ಲಿಸಿ ಎಷ್ಟೋ ತೊಂದರೆ ಕೊಡ್ತಾರೆ. ಇದು ರಾಜಾರೋಷವಾಗಿ ಪೊಲೀಸ್ ಒಬ್ಬ ಪೇದೆ ಇದ್ದರೂ ಕೂಡ ಅವನ ಎದುರಲ್ಲೇ ಈ ರೀತಿ ಬಿಸಾಡ್ತಾರಂತ ಹೇಳಿದರೆ ಇದಕ್ಕೆ ಇದನ್ನು ನಿಜವಾಗಿ ಕೂಡ ನಾನು ಕೂಡಲೇ ನಂದನ್ ಮಲ್ಯ ಇರ್ಬೋದು ಹಾಗೂ ವೇದವ್ಯಾಸ್ ಕಾಮತ್ ಅವರಿಗೆ ಕೂಡಲೇ ನಾನು ಅವರಿಗೆ ಫೋನ್ ಮಾಡಿದೆ, ನೋಡಿ ಹೀಗೆ ಆಗಿದೆ, ನೀವು ಕೂಡಲೇ ಅವರು ಕೂಡ ಕೂಡಲೇ ಅವರು ವೇದವ್ಯಾಸ್ ಕಾಮತ್ ಅವರು ಶಾಸಕರು ಕೂಡಲೇ ಇಲ್ಲಿಗೆ ಬಂದು ನಾವೆಲ್ಲ ಇಲ್ಲಿ ಈಗ ಇದನ್ನು ನಾವು ನಿಜವಾಗಿ ಹೇಳ್ತೇವೆ, ಭಾರತೀಯ ಜನತಾ ಪಾರ್ಟಿ ಇದನ್ನು ನಾವು ಖಂಡಿಸ್ತೇವೆ. ಯಾಕಂತ ಹೇಳಿದರೆ ಈ ರೀತಿ ರಾಜಾರೋಷವಾಗಿ ಹಗಲಲ್ಲೇ ಈ ರೀತಿ ಆಗುದಿದ್ರೆ ಮುಂದಿನ ದಿನಗಳಲ್ಲಿ ಯಾರೋ ಒಂದು ಇಲ್ಲಿ ಬಾಂಬ್ ಇಟ್ಟರು ಕೂಡ ಈ ಪೊಲೀಸ್ನ ಇಲಾಖೆಗೆ ಸುಮ್ಮನೆ ಇರ್ತಾರೆ, ಅಂಥ ಪರಿಸ್ಥಿತಿಯಾಗಿದೆ. ಇದನ್ನೇ ಈಗ ಇವರು ಸುಮ್ಮನೆ ಕೂತ್ರೆ ನಾಳೆ ಏನೊಬ್ಬ ಇಟ್ಟು ಹೋಗ್ತಾನೆ, ನಮಗೆ ಗೊತ್ತಿಲ್ಲ, ನಾವು ಅಲ್ಲೋಗಿದೆ ಇಲ್ಲಿ. ಇದು ಹಾಗಾದರೆ ಪರಿಸ್ಥಿತಿ ಎಲ್ಲಿ ಬಂತು ಅಂತೇಳಿ ನಾವು ನೋಡಬೇಕಾಗಿದೆ. ಸೊ ಇದನ್ನು ನಾವು ಇಲ್ಲೇ ಬಿಡುವುದಿಲ್ಲ. ಇದು ಯಾರು ಅದರ ಒಳಗಡೆ ಹಾಕಿದ್ದಾರೆ, ಈಗ ಅವರು ಹೇಳ್ತಾರೆ ಅದು ಚಾವುಡಿ ಅಂತೆ, ಬೀಡಿ ಅಂತೆ, ಸಿಗರೇಟ್. ಚಾವುಡಿ ಇವರು ಯಾವ ಗತಿಗೆಟ್ಟಿಗೆ ಇಲ್ಲಿಟ್ಟಿದ್ದಾರೆ? ಒಂದು ಚಾ ಕೊಡಲಿಕ್ಕೆ ಜೈಲಲ್ಲಿ ಚಾ ಕೊಡ್ತಾ ಇದ್ದಾರಂತೆ, ಮತ್ತು ಚಾ ಹುಡಿ ಕೊಟ್ಟು ಇದೆಲ್ಲ ಸುಮ್ಮನೆ ನಾವೆಲ್ಲ ಏನು ಕಿವಿಗೆ ಹೂ ಇಟ್ಕೊಂಡು ನಾವು ಇಷ್ಟು ಹೊತ್ತು ಅವರನ್ನು ಹಿಡಿದು ಹಿಂಬಾಲಿಸಿ ನಾವು ಇಷ್ಟೊತ್ತು ನಿಂತು ನಾವು ಕಿವಿಗೆ ಹೂ ಇಟ್ಟುಕೊಂಡು ನಾವಿಲ್ಲಿ ಕೂತಿಲ್ಲ. ನಮಗೆ ಇದನ್ನೆಲ್ಲ ಕತೆ ಹೇಳೋದು ಬೇಡ. ಆದರೆ ನಾವು ಇಷ್ಟೇ ಹೇಳೋದು, ಮುಂದಿನ ದಿನಗಳಲ್ಲಾದರೂ ಇಂಥದ್ದಕ್ಕೆ ಕಡಿವಾಣ ಹಾಕಿ ಅಂತ ನಾನು ಈ ಮಾತಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆರೋಪಿಗಳು ಯಾರು ಏನು ಅಂತೇಳಿ ಅದನ್ನು ಅವರನ್ನು ಬಂಧಿಸಿ. ಯಾಕಂತೇಳಿದರೆ ಇವರಿಗೆ 100% ಗೊತ್ತಿರ್ತದೆ. ನಾನು ಇಷ್ಟೇ ಹೇಳುವಂಥದ್ದು, ಇಲ್ಲಿಂದ 2:25ರಿಂದ 3 ಗಂಟೆ ಸಮಯಕ್ಕೆ 5-15 ನಿಮಿಷದ 10 ನಿಮಿಷದ ಸಮಯದಲ್ಲಿ ಇವರು ಬಿಸಾಡುವಾಗ ಅಲ್ಲಿಂದ ಯಾರೋ ಒಬ್ಬ ಹೆಕ್ಕುವನು ಬೇಕಲ್ಲ, ಯಾರು ಹೆಕ್ಕಿದಾನಂತೇಳಿ ಇವರಿಗೆ ಗೊತ್ತಿರ್ತದಲ್ಲ. ಸೊ ಇದೆಲ್ಲ ನಾವೀಗ ಇಲ್ಲಿ ಯಾರೊಬ್ಬರು ರಫೀಕ್ ಅಂತೇಳಿ ಅವನು ತೆಗ್ದದ್ದು ಅಂತ ಅವರು ಹೇಳಿದರು, ಈಗಾಗಲೇ ನಮ್ಮ ಹತ್ರ ಇವರು ಹೇಳಿದರು. ಬಟ್ ಅದು ಯಾರೇ ಇರಲಿ ಏನೇ ಇರಲಿ ಇದನ್ನು ತನಿಖೆ ಆಗಬೇಕು. ಯಾಕಂತೇಳಿದರೆ ನಾವು ನಮ್ಮ ಇಷ್ಟು ಹೊತ್ತು ಸಮಯವನ್ನು ವ್ಯರ್ಥ ಮಾಡಿಕೊಂಡು ನಾವಿಷ್ಟು ನಿಂತದ್ದು ಯಾಕಂತೇಳಿದರೆ ಸಾರ್ವಜನಿಕ ಒಂದು ಗಮನದಲ್ಲಿದ್ದುಕೊಂಡು ಯಾರಿಗೂ ತೊಂದರೆ ಆಗಬಾರ್ದು ಅನ್ನುವ, ಮುಂದಿನ ದಿನಗಳಲ್ಲಿ ಇಂಥ ಚಟುವಟಿಕೆ ನಡಿಬಾರ್ದು ಅನ್ನುವ ರೀತಿಯಿಂದ ನಾವೆಲ್ಲ ಇಷ್ಟು ನಂದನ್ ಮಲ್ಯ ಇರ್ಬೋದು. ಇವತ್ತು ಮಧ್ಯಾಹ್ನ ಸರಿಸುಮಾರು 3:30 ಗಂಟೆ ಹತ್ತಿರ ಮಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಜೈಲ್ ರೋಡ್ನಲ್ಲಿ
ಯಾರೋ ಒಬ್ಬರು 2 ಜನ ಹುಡುಗರು ನಂಬರ್ ಪ್ಲೇಟ್ ಇಲ್ಲದಂಥ ಒಂದು ದ್ವಿಚಕ್ರ ವಾಹನದಲ್ಲಿ ಬೇರೆ ಬೇರೆ ಅಮಲು ಪದಾರ್ಥಗಳನ್ನು ಇಟ್ಟುಕೊಂಡು ಜೈಲಿನ ಒಳಗಡೆ ಪ್ರದೇಶದಲ್ಲಿ ಬಿಸಾಡುವಂಥ ಪ್ರಕ್ರಿಯೆಗಳನ್ನು ವಾಹನದಲ್ಲಿ ಹೋಗ್ತಾ ಇರುವಂಥ ನಮ್ಮ ಮಾಜಿ ಮೇಯರ್ ಆಗಿರುವಂಥ ಕವಿತಾ ಸನಿಲ್ ಅವರು ಕಂಡು ಏನಾಗಿದೆ ಅಂತೇಳುವಂಥದ್ದನ್ನು ಗಮನಿಸಿಕೊಂಡು ಆ ದ್ವಿಚಕ್ರ ವಾಹನದವರನ್ನು ಹಿಂಬಾಲಿಸ್ಕೊಂಡು ಹೋದಾಗ ಅವರು ಬೇರೆ ಬೇರೆ ಜಾಗದಲ್ಲಿ ಹೋಗಿ ಓಣಿ ಪ್ರದೇಶದಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಇದು ನಿತ್ಯ ನಿರಂತರವಾದಂಥ ಘಟನೆ ಮಂಗಳೂರಿನಲ್ಲಿ ನಡೆಯುವಂಥದ್ದು. ರಕ್ಷಣೆ ಮತ್ತು ಈ ರೀತಿಯ ಸುರಕ್ಷತೆಯನ್ನು ಮಾಡಬೇಕಾದಂಥ ಸರ್ಕಾರ ಇವತ್ತು ಜೈಲು ಒಳಗಡೆ ಅವರು ಭಾಳ ಸುರಕ್ಷಿತವಾಗಿ ಗಾಂಜಾ, ಅಫೀಮು, ಇನ್ನಿತರ ಅಮಲು ಪದಾರ್ಥಗಳು ಜೈಲಿನ ಕಂಪೌಂಡ್ ದಾಟಿ ಅಲ್ಲಿ ಅದನ್ನು ಉಪಯೋಗಿಸುವಂಥ ಖೈದಿಗಳಿಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಇದು ಇವತ್ತು ರಾಜ್ಯ ಸರ್ಕಾರ ಮತ್ತು ಆಡಳಿತ ಮತ್ತು ಗೃಹ ಇಲಾಖೆ, ಬಂದಿಖಾನೆ ಇಲಾಖೆ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತೇಳಿ ಸ್ಪಷ್ಟವಾಗಿ ನಮಗೆ ಗೋಚರಿಸ್ತಾ ಇದೆ. ದಿನನಿತ್ಯ ಈ ರೀತಿಯ ಘಟನೆಗಳು ನಡೀತಾ ಇದೆ. ಈ ಘಟನೆಗಳು ನಡೆದ ನಂತರ ಪೊಲೀಸ್ ಇಲಾಖೆ ಮತ್ತು ನಮ್ಮ ಬಂದಿಖಾನೆ ಇಲಾಖೆಯವರು ಒಂದು 2 ಸಿಬ್ಬಂದಿಗಳನ್ನು ಅಲ್ಲಿ ಹೊರಗಡೆ ನೇಮಿಸ್ತಾರೆ. ನೇಮಿಸಿದ ನಂತರ ಆ ಸಿಬ್ಬಂದಿಗಳಲ್ಲಿ ಕೂತಿರುವಾಗಲೇ ಬಂದು ಬಿಸಾಡುವಂಥ ಪ್ರಕ್ರಿಯೆಗಳು ನಡೀತಾ ಇದೆ ಅಂತೇಳಿ ಆದರೆ ಈ ಖೈದಿಗಳು ಎಷ್ಟರ ಮಟ್ಟಿಗೆ ತಮ್ಮ ಅಟ್ಟಹಾಸವನ್ನು ಮರೆದಿದ್ದಾರೆ. ಆ CCTV ಜೈಲಿನ ಒಳಗಿನ CCTV ಫುಟೇಜಲ್ಲಿ ಈ ರೀತಿಯ ಪೊಟ್ಟಣಗಳನ್ನು ಬಿಸಾಡಿದ್ದನ್ನು ಸ್ಪಷ್ಟವಾಗಿ ಜೈಲಿನ ಸೂಪರ್ಡೆಂಟ್ ಅವರು ಕಂಡು ಈಗ ಮಾಧ್ಯಮದ ಎದುರುಗಡೆ ಅದು ಪೊಟ್ಟಣ ಬಂದದ್ದು ನಮ್ಮ CCTVಯಲ್ಲಿ ಕಾಣ್ತಾ ಇದೆ. ಆ CCTVಯಲ್ಲಿ ಆ ಪೊಟ್ಟಣ ಬಿಸಾಡಿದಂಥ ಹಿಂಭಾಗದಲ್ಲಿ ಮಾಜಿ ಮೇಯರ್ ಅವರ ಕಾರು ಕೂಡ ಬರ್ತಾ ಇರುವಂಥದ್ದನ್ನು ಕಾಣ್ತದೆ ಅಂಥೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಮಾಜಿ ಮೇಯರ್ ಅವರು ಕವಿತಾ ಸನಿಲ್ ಅವರು ಅದನ್ನು ಕಂಡರು, ಗಮನಕ್ಕೆ ತಗೊಂಬಂದರು, ಮಾಧ್ಯಮದ ಗಮನಕ್ಕೆ ತರ್ತಾ ಇದ್ದಾರೆ, ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದಾರೆ. ಈಗ ಸೂಪರ್ಡೆಂಟ್ ಹತ್ರ ಮತ್ತು ಜೈಲರ ಹತ್ರ ವಿಷಯವನ್ನು ತಿಳ್ಕೊಂಡಾಗ ಅಚ್ಚರಿಯ ಬೆಳವಣಿಗೆಗಳು ನಡೀತಾ ಇದೆ. ಕಳೆದ 1 ತಿಂಗಳಿಂದ ಈ ರೀತಿಯ ಬೇರೆ ಬೇರೆ ಅಮಲು ಪದಾರ್ಥಗಳು ಜೈಲು ಕಾಂಪೌಂಡ್ ಒಳಗಡೆ ಬಿಸಾಡೋದು ಸರಿಸುಮಾರು 30ಕ್ಕೂ ಅಧಿಕ ಕಂಪ್ಲೇಂಟ್ ಜೈಲ್ ಇಲಾಖೆಯಿಂದ, ಬಂದಿಖಾನೆ ಇಲಾಖೆಯಿಂದ ಪೊಲೀಸ್ ಇಲಾಖೆಗೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರ ತನಿಖೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ತನಿಖೆ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಗೊತ್ತಿಲ್ಲ. ಆದರೆ ಇದು ದಿನನಿತ್ಯ ಇದರ ಅಟ್ಟಹಾಸಗಳು ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಹೇಳಿದ್ರೆ ಎಲ್ಲ ಈ ರೀತಿಯ ಅಮಲು ಪದಾರ್ಥ, ಗಾಂಜಾ, ಡ್ರಗ್ಸ್ಗಳನ್ನು ದಿವಸಕ್ಕೆ ಹಲವಾರು ಸಂದರ್ಭದಲ್ಲಿ ಒಳಗಡೆ ಬಿಸಾಡುವಂಥದ್ದು. ಆ ಸರಿಯಾದ 3:30 ಗಂಟೆಗೆ ಅದು ಒಳಗಡೆಯಿಂದ ಯಾರು ಹೆಕ್ಕಿಕೊಂಡು ಹೋಗ್ತಾರೆ, ಇದು ಎಲ್ಲವನ್ನು ದಾಖಲೆಗಳನ್ನು ಕೊಂಡಾಗ ಯಾರು ಇದನ್ನು ಮಾಡ್ತಾರೆ ಅಂಥ ಖೈದಿಗಳನ್ನು ಇಲ್ಲಿಂದ ಬೇರೆ ದೊಡ್ಡದಾದ ಜೈಲುಗಳು ಬೇರೆ ಬೇರೆ ಕಡೆಗಳಲ್ಲಿ ಅವರನ್ನು ಇಲ್ಲಿಂದ ಶಿಫ್ಟ್ ಮಾಡಬೇಕು. ಇಲ್ಲಾದರೆ ಈ ರೀತಿಯ ಚಟುವಟಿಕೆಗಳು ನಿರಂತರ ಆಗ್ತಾ ಇರ್ತಾರೆ. ಇದು ಜೈಲು ಮಂಗಳೂರು ನಗರ ಭಾಗದಲ್ಲಿರುವಂಥ ಜೈಲುಗಳು. ಹಾಗಾಗಿ ಈ ರೀತಿಯ ಘಟನೆಗಳಿಗೆ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ನಾವಿರ್ಬೋದು, ಕಣ್ಣಲ್ಲಿ ಕಂಡು ಅದನ್ನು ಆ ಅನುಭವಗಳನ್ನು ಪಡ್ಕೊಂಡ ನಂತರ ಅದನ್ನು ಕಡಾಖಂಡಿತವಾಗಿ ಖಂಡಿಸ್ತೇವೆ. ಇವತ್ತು ನಾನು ವಿಷಯ ಹೇಳೋದಾಗದು ಇದು ಸರಿಯಾ? ನೀವು ಜನರಿಗೆಲ್ಲ ಎಷ್ಟು ತೊಂದರೆ ಕೊಡ್ತೀರಿ? ಇದು ರಾಜಾರೋಷವಾಗಿ ಹಗಲಲ್ಲೇ ಗಾಂಜಾ ತರ್ತಾ ಇದ್ದಾರೆ ಪ್ಯಾಕೆಟನ್ನು. ಇವರು ಕಾರಲ್ಲಿ ಬೇರೆಯಲ್ಲಿ ನಾವು ಬಿಡುಗಡೆ ಮಾಡ್ತೀವಿ. ನಿಮ್ಮ ಜೈಲಿಗೆ ಒಂದು ದಿನನಿತ್ಯ ಗಾಂಜಾ ಬಿಸಾಡ್ತಾ ಹೋಗ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಬಿಸಾಡ್ತಾರೆ. ನಿಮ್ಮ ಜೈಲಲ್ಲಿ ಏನು ಮಾಡ್ತೀರಾ? ವಾಟ್ ಯು ಆರ್ ಡೂಯಿಂಗ್?